Hey guys, good morning everyone and welcome back to my one more mini blog and YouTube channel. ಅಬ್ಬಾ ನನಗೆ ಏನೋ ಪಿಂಪಲ್ ಆಗ್ಬಿಟ್ಟಿದೆ. Oh my god! ಬೆಳಿಗ್ಗೆ ಎದ್ದು ಕಾಫಿ ಕುಡಿಬೇಕಂತ ನಮ್ಮ ಪುಟ್ಟಿ ನೋಡ್ಕೊಂಬಂದ್ರೆ ನಮ್ಮ ಪುಟ್ಟಿ ಏನು ಮಾಡ್ತಾಳೆ ಗೊತ್ತಾ? ಪುಟ್ಟಿ ಪುಟ್ಟಿ ಏನು ಮಾಡ್ತಿದ್ಯಾ? ರೀಲ್ಸ್ ಮಾಡ್ತಾಳೆ ಬೆಳಗ್ಗೆ. ನನಗೆ ಕಾಫಿ ಬೇಕು ಅಂತ ಎದ್ದು ಬಂದಿರೋದು. ಮೇಡಮ್ ರೀಲ್ಸ್ ಮಾಡ್ತಾಳೆ. ನಾನು ಎದ್ದಿರೋದೇ 11:30ಕ್ಕೆ. ಗಂಡನ ಮನೆಗೆ ಹೋದ್ಮೇಲೆ ಎದ್ದೇಳ್ಬೇಕಲ್ಲ, ದೊಡ್ಡ ಮನೇಲಿ ಎದ್ದು ಆರಾಮಾಗಿ ನಿದ್ದೆ ಮಾಡೋಕ್ಕಾಗದು. ನನಗೆ ಡ್ಯಾನ್ಸ್ ಕ್ಲಾಸ್ ಹೋಗಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಊಟ ಮಾಡು ಅಂತ ಹೇಳಿ ನಾನು ಶೂಸ್ ವಾಶ್ ಮಾಡ್ತಾ ಇದ್ದೆ. ಅವ್ನು ವಾಶ್ ಮಾಡ್ತಿದ್ದಾನೆ. ಪಾಪ ನಾನು ಊಟ ಮಾಡು ಅಂತ ಹೇಳ್ಬಿಟ್ಟು ಅವ್ನು ಶೂಸ್ ವಾಶ್ ಮಾಡ್ತಿದ್ದಾನೆ. ಆಮೇಲೆ ನಾನು ರೆಡಿ ಆಗಿಬಿಟ್ಟು ಹೊರಟಿದ್ದೆ ಡ್ಯಾನ್ಸ್ ಕ್ಲಾಸ್ ಕಡೆಗೆ. ಹೋಗ್ಬಿಟ್ಟು ಭವ್ಯಂಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಭವ್ಯ ಬಂದ್ಲು ನೋಡಿ. ಯಾರೆ ನೀನು ಛತ್ರಿ ನಾನೇ ಕಾಣ ದೂರ ಬಿತ್ತಿ ಬಿತ್ರಿ ಗಿತ್ರಿ ಅಂದ್ರೆ ನಿನ್ನ ನಾಲ್ಗೆಗೆ ಹಾಕ್ತೀನಿ ಕತ್ರಿ. ನಮ್ಮ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು. ಅವರಿಗೆ ನಿಮ್ಮ ಡ್ಯಾನ್ಸ್ ರೀಲ್ಸ್ ಅಂದರೆ ತುಂಬ ಇಷ್ಟ ಅಂತೆ. ಅದಕ್ಕಿಂತ ನಿಮ್ಗೆ ಕತ್ತಲ್ಲಿ ಹಾಕೊಂಡಿದ್ದೀರಲ್ಲ ತಾಯ್ತ, ಅದಂದ್ರೆ ಇನ್ನೂ ಇಷ್ಟ ಅಂತೆ. ಹೌದಲ್ವಾ ಭವ್ಯ? ಅವರೇ ಹೇಳಿದ್ರು. ಸೀರಿಯಸ್ ಆಗು, ಪ್ರಾಮಿಸು, ಕೃಷ್ಣನ್ ಮೇಲಾಣೆ. ವಾಣಿ ಅಂಜು ಅಕ್ಕ ಬಂದ್ಮೇಲೆ ಹಾಯ್ ಹೇಳು ಅಂತ ಹೇಳಿದ್ಲು. ನಾವು ಡ್ಯಾನ್ಸ್ ಕ್ಲಾಸಿಗೆ ಬಂದರೆ ಇವ್ರು ಡ್ಯಾನ್ಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಅಕ್ಕನ ಸ್ಟೋರ್ ಇದೆ ಅಂತ ಶಾಪಿಂಗ್ ಅಂತೂ ಮಸ್ತಾಗಿ ಮಾಡ್ತಾರೆ. ಉಫ್ 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 ಅಂತೆ ನೋಡಿ. ಇಷ್ಟೆಲ್ಲ ತೆಗ್ಸಿದ್ದಾರೆ ಅಕ್ಕನ ಹತ್ರ. ಬಟ್ ತಗೊಳ್ಳೋದು ಮಾತ್ರ 1-2 ಅಷ್ಟೇ. ಜೋಡ್ಸಕ್ಕೆ ಏನಕ್ಕೆ ತೆಗಿತಾರೆ? ಶ್ರುತಿ ಅಕ್ಕ, ಇದೆಲ್ಲ ಇವ್ರಿಗೆ ತೋರ್ಸಕ್ತಾನೆ ತೆಗ್ದಿರೋದು ನೀನು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡು ಸ್ಮೈಲು ಸ್ಮೈಲು. ನಿಜ ನಿಜ. ಇಷ್ಟೆಲ್ಲ ತೆಗಿಸ್ಬಿಟ್ಟು ತಗೊಳ್ಳೋದು ಒಂದೇ ಒಂದು. ನೋಡಿ ಓಕೆ ಓಕೆ ಅಂತ ನೋಡಿ. ನೀವು ನೋಡ್ಬಿಡಿ. ನೋಡಿ ಯಾವ್ದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಆಮೇಲೆ ಡ್ಯಾನ್ಸ್ ಕ್ಲಾಸ್ ಒಳಗಡೆ ಬಂದ್ವಿ. ಇವತ್ತು ವೆನ್ಸ್ಡೇ ಇರೋದ್ರಿಂದ ಜಿಮ್ನಾಸ್ಟಿಕ್ ಇತ್ತು. ನಾವಿಬ್ಬರು ಶೂಸ್ ಹಾಕೊಂಡ್ಬಂದಿರಲಿಲ್ಲ, ಜಡೆ ಹಾಕೊಂಡ್ಬಂದಿದ್ವಿ. ಇದು ರೂಲ್ಸು, ಜಡೆ ಹಾಕೊಂಡ್ಬರ್ಬೇಕು, ಶೂಸ್ ಹಾಕೊಂಡು ಬರಬಾರ್ದು ಅಂತ. ಬಟ್ ಅವಳು ಶೂಸ್ ಹಾಕ್ಕೊಂಡು ಜಡೆ ಹಾಕ್ಕೊಳ್ದೆ ಹಾಗೆ ಬಂದಿದ್ಲು. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿಬಿಟ್ಟು ನಾನು ಸ್ಯಾರಿ ಬುಕ್ ಮಾಡಿದ್ದೆ. ಅದಕ್ಕೆ ಈ ಜುವೆಲ್ ಮ್ಯಾಚ್ ಆಗುತ್ತೆ ಅಂತ ಈ ಜುಮ್ಕಿ ತೊಗೊಂಡೆ. ಸೊ ಇವತ್ತಿನ ನನ್ನ ಡೇ ಹೀಗಿತ್ತು. ಇವತ್ತು ಕ್ಲಾಸ್ ಮುಗೀತು, ಮನೆಗೆ ಹೋಗೋ ಟೈಮ್ ಆಯಿತು. ಸೊ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬೈ ಬಾಯ್, ಟೇಕ್ ಕೇರ್. ಹೀಗೆ